ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ವನ್ ಕೇಂದ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವೊಂದು ಜಿಲ್ಲೆಗೆ, ಯಾವೊಂದು ತಾಲೂಕಿಗೆ ಈ ಒಂದು ಕರ್ನಾಟಕ ವನ್ ಫ್ರಾಂಚೈಸಿಗಳನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನು, ಪ್ರಾರಂಭಿಕ ದಿನಾಂಕ ಏನು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತು ರಿಕ್ವೈರ್ಮೆಂಟ್, ಅಂಗಡಿಯ ಒಂದು ರಿಕ್ವೈರ್ಮೆಂಟ್ ಏನಿದೆ ಮತ್ತು ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಯಾವ್ಯಾವು ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತಾನೆ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಕರ್ನಾಟಕ ವನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಾಗ ಏನು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು ಕರ್ನಾಟಕ ವನ್ ಫ್ರಾಂಚೈಸಿ ಸೆಟಪ್ ಇರುತ್ತೆ. ಬೋರ್ಡು, ಬ್ಯಾಡ್ಜಿಂಗ್ ಎಲ್ಲ ಇರುತ್ತೆ. ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕರ್ನಾಟಕ ವನ್ ಫ್ರಾಂಚೈಸಿಯನ್ನು ಮಾಡಿಕೊಡಲಾಗ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ. ನೀವು ಕೂಡ ನಿಮ್ಮೊಂದು ಜಿಲ್ಲೆ, ನಿಮ್ಮೊಂದು ತಾಲೂಕು, ನಿಮ್ಮೊಂದು ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ ಆಗಿದ್ದರೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಬನ್ನಿ ಇವಾಗ ನೋಡೋಣ ಯಾವೊಂದು ಜಿಲ್ಲೆ, ಯಾವೊಂದು ತಾಲೂಕಿಗೆ ಅರ್ಜಿ ಆಹ್ವಾನಾಗಿದೆ. ಇದು ಕರ್ನಾಟಕ ರಾಜ್ಯದಂಥ ನಗರ ಪಾಲಿಕೆಯಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ ಮತ್ತು ನಗರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಈ ಒಂದು ಕರ್ನಾಟಕ ಫ್ರಾಂಚೈಸಿಯನ್ನು ಕೊಡಲಾಗ್ತಾ ಇದೆ. ಮಹಾನಗರ ಪಾಲಿಕೆ ಅಂದರೆ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು, ಮೈಸೂರು, ಈ ರೀತಿಯಾಗಿ ಮಹಾನಗರ ಪಾಲಿಕೆ ಇರ್ತಾವಲ್ಲ, ಅಂಥ ಒಂದು ನಗರದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕೊಡ್ತಾರೆ. ನಗರಸಭೆಗೆ, ಡಿಸ್ಟಿಕ್ ಲೆವೆಲ್ ನಗರಸಭೆಯಲ್ಲಿ ಕೂಡ ಕೊಡ್ತಾರೆ. ಪಟ್ಟಣ ಪಂಚಾಯತ್ ಅಂದರೆ ತಾಲೂಕು ಮಟ್ಟದಲ್ಲಿ, ಪುರಸಭೆ ಅಂದರೆ ಹೋಬಳಿ ಮಟ್ಟದಲ್ಲಿ ಕೂಡ ಈ ಒಂದು ಕೊಡಲಾಗ್ತಾ ಇದೆ. ಇಲ್ಲಿ ಪ್ರಾರಂಭಿಕ ದಿನಾಂಕ ನೋಡೋದಾದರೆ ಇದೇ ತಿಂಗಳು 16ಕ್ಕೆ ಈ ಒಂದು ಅರ್ಜಿಗಳನ್ನು ಪ್ರಾರಂಭ ಆಗ್ತಾ ಇದೆ. ಇನ್ನೂ 4 ದಿನ ಬಿಟ್ಟು ನಿಮಗೆ ಈ ಒಂದು ಅರ್ಜಿಗಳು ಪ್ರಾರಂಭ ಆಗ್ತವೆ. 16/2ಕ್ಕೆ ಸ್ಟಾರ್ಟ್ ಆಗುತ್ತೆ. 2/3/26ಕ್ಕೆ ಕೊನೆಯ ದಿನಾಂಕ. ಅಂದರೆ 1 ತಿಂಗಳು ನಿಮಗೆ ಅವಕಾಶವನ್ನು ಕೊಟ್ಟಂಗಾಗುತ್ತೆ. ರಾತ್ರಿ 8 ಗಂಟೆವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೀವು ಕೊಟ್ಟಿದ್ದಾರೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಕೂಡ ಮುಂಚೆ ಒಂದು ಕರ್ನಾಟಕ ವನ್ ವೆಬ್ಸೈಟ್ನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಇವಾಗ ಸ್ವಲ್ಪ ಚೇಂಜನ್ನು ಮಾಡಿ ಗ್ರಾಮ ವನ್ ಕೇಂದ್ರ ಮತ್ತು ಕರ್ನಾಟಕ ವನ್ ಫ್ರಾಂಚೈಸಿಗಳನ್ನು ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅರ್ಜಿ ಪ್ರಾರಂಭ ಆದಾಗ 16ನೇ ತಾರೀಕು ಏನಿದೆಯಲ್ಲ ಅವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಮತ್ತಿಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಇಲ್ಲಿ ಹೆಲ್ಪ್ಲೈನ್ ನಂಬರು, ಇಮೇಲ್ ಐ ಡಿ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇವಾಗ ಯಾವೊಂದು ಜಿಲ್ಲೆಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತ ನೋಡೋಣ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಕರ್ನಾಟಕ ವನ್ ಫ್ರಾಂಚೈಸಿ ಯಾವೊಂದು ಜಿಲ್ಲೆ, ಯಾವೊಂದು ತಾಲೂಕಿಗೆ ಕನ್ಫರ್ಮ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ TMCಗೆ ಬಂದಿದೆ. ಅಥಣಿ TMCಯಲ್ಲಿ 2 ಕರ್ನಾಟಕ ವನ್ ಫ್ರಾಂಚೈಸಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ TMCಗೆ 3 ಬಂದಿದ್ದಾವೆ. ಬೆಳಗಾವಿ ಜಿಲ್ಲೆ ಬೆಳಗಾವಿ CC ಅಂತ ಕೊಟ್ಟಿದ್ದಾರೆ, ಅಲ್ಲಿಗೆ 2 ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಬೆಳಗಾವಿಗೆ ಟೌನ್ಗೆ ಏನಿದೆ ಮಹಾನಗರ ಪಾಲಿಕೆ, ಅಲ್ಲಿ 2 ಕೊಟ್ಟಿದ್ದಾರೆ. ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್, CC ಅಂದರೆ ಸಿಟಿ ಕಾರ್ಪೊರೇಷನ್ ಆಗುತ್ತೆ. ಬೆಳಗಾವಿ ನೋಡಿ ಚಿಕ್ಕೋಡಿ TMCಗೆ 2 ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ CMCಗೆ ನಗರಸಭೆ, CMC ನಗರಸಭೆ, ಇದು TMC ಅಂದರೆ ಪುರಸಭೆ, ಇಲ್ಲಿ 2 ಕೂಡ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಆರುಗೇರಿ ಅಂತಿದೆ, ಆರುಗೇರಿ TMCಗೆ 1 ಫ್ರಾಂಚೈಸಿಯನ್ನು ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಒಟ್ಟು ಎಲ್ಲ ಒಂದು ಫ್ರಾಂಚೈಸಿಗಳಿದ್ದಾವಲ್ಲ ಎಲ್ಲ ಬೆಳಗಾವಿ ಡಿಸ್ಟಿಕ್ಗೆ ಅವರು ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಇಲ್ಲಿ ಆರುಗೇರಿ ಆಗನ ಉಕ್ಕೇರಿಗೆ ಏನು ಕೊಟ್ಟಿದ್ದಾರೆ, ಉಕ್ಕೇರಿ TMCಗೆ 1, ಕೊಣ್ಣೂರು TMCಗೆ 1, ಕುಡ್ಚಿ TMCಗೆ 1, ಮಚ್ಚೆ TP ತಾಲೂಕ್ ಪಂಚಾಯತ್ ಅಂತ ಕರಿತೀವಲ್ಲ, ಪಟ್ಟಣ ಪಂಚಾಯತ್ ಅಂತ, ಟೌನ್ ಪಂಚಾಯತ್ ಅಂತ ಕರಿತಾರೆ. TP ಅಂದರೆ ಇದಕ್ಕೆ 1 ಇದೆ ಮಚ್ಚೆಗೆ. ಮೂಡಲಗಿ TMCಗೆ 2 ಇದ್ದಾವೆ. ಮುಗುಲ್ಕೋಡ TMCಗೆ 2 ಕೇಂದ್ರಕ್ಕೆ ಅರ್ಜಿ ಆಹ್ವಾನಾಗಿದೆ. ಮುನವಳ್ಳಿ TMCಗೆ 1, ನಿಪ್ಪಾಣಿ CMCಗೆ 1 ನಗರಸಭೆ ವ್ಯಾಪ್ತಿ ನಿಪ್ಪಾಣಿ. ರಾಮದುರ್ಗ TMCಗೆ 1 ಫ್ರಾಂಚೈಸಿಯನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಎಲ್ಲ ಕೂಡ ಈ ಡಿಸ್ಟಿಕ್ ಬಂದು ಬೆಳಗಾವಿ ಜಿಲ್ಲೆಯವು ಯೂಸು ನೋಡಿ. ಇವಾಗ ರಾಮದುರ್ಗ TMCಗೆ 1, ಸದಲ್ಗ TMCಗೆ 1, ಶಂಕೇಶ್ವರ TMCಗೆ 2, ಸೌದತ್ತಿ TMCಗೆ 2 ಕೊಟ್ಟಿದ್ದಾರೆ. ನೋಡಿ ಉಗರ್ಕುರ್ದ ಅಂತಿದೆ, ನಮಗೆ ಸ್ವಲ್ಪ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಊರ ಹೆಸರು ಏನಂತ. ಉಗರ್ಕೂರ್ ಅಂತ ಕೊಟ್ಟಿದ್ದಾರೆ TMC, ಇದಕ್ಕೆ 1 ಇದೆ. ಎಲ್ಲ ಕೂಡ ಬೆಳಗಾವಿ ಜಿಲ್ಲೆಯು, ಎಲ್ಲ ಬೆಳಗಾವಿ ತಾಲೂಕಿಗೆ ಬರುವಂಥ
ಊರುಗಳಿವು ಎಲ್ಲಸಕ್ಕೂ ಈ ಸದ್ಯಕ್ಕೆ ಕರೆದಿರೋದು ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟು ಒಂದು TP ಆಗಿರ್ಬೋದು, TMC ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು ಅಥವಾ ಮಹಾನಗರ ಪಾಲಿಕೆಗೆ ಬೆಳಗಾವಿಗೆ 2 ಕೊಟ್ಟಿದ್ದಾರೆ. ಇವಿಷ್ಟು ಈ ಒಂದು ಲೊಕೇಶನ್ ಅಂತ ಹೇಳ್ಬೋದು. ಎಲ್ಲಿ ಕರ್ನಾಟಕವನ್ನು ಫ್ರಾಂಚೈಸಿ ಕರೆದಿದ್ದಾರೆ ಅಂತ ನಿಮಗೆ ಇವಾಗ ಐಡಿಯಾ ಬಂದಿರುತ್ತೆ. ಇವಾಗ ಇದಕ್ಕೆ ಡಾಕ್ಯುಮೆಂಟ್ ಏನು, ಎಷ್ಟು ಫೀಸ್ ಆಗುತ್ತೆ, ಯಾವ ರೀತಿ ಅಂತ ನೋಡೋಣ. ಈಗೇನು ನೋಡ್ತಾ ಇರಲ್ಲ, ಇದು ಅಧಿಕೃತ ಅಂತ ನೋಟಿಫಿಕೇಶನ್ ಸರ್ಕಾರದ ವತಿಯಿಂದ ಕರ್ನಾಟಕವನ್ನು ಫ್ರಾಂಚೈಸಿ ಓಪನ್ ಮಾಡೋದಕ್ಕೆ, ಕಾಲ್ಫಾರ್ ಮಾಡೋದಕ್ಕೆ ಸರ್ಕಾರದ ನಡವಳಿಕೆಗಳು ಅಂತ ಬರುತ್ತೆ. ಇದು ಆರ್ಡರ್. ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಏನೇನು ಮಾಡಬೇಕು, ಯಾವ ಥರ ಇರಬೇಕು ಅಂತ. ನೋಡಿ, ಕರ್ನಾಟಕವನ್ನು ಕೇಂದ್ರದ ಸ್ಥಾಪನೆ, ಜಿಲ್ಲಾಡಳಿತ ವತಿಯಿಂದ ಅರ್ಜಿ ಆಹ್ವಾನಿಸಿರುವ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಲು ಕ್ರಮ ವಹಿಸಿ ಅಂತ ಪೇಪರ್ ನೋಟಿಫಿಕೇಷನಲ್ಲಿ ಕೂಡ ಈ ಒಂದು ಕರ್ನಾಟಕವನ್ಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿ ಕೂಡ ಬರುತ್ತೆ, ನೋಡ್ಕೋಬೋದು. ಅರ್ಜಿ ಆಹ್ವಾನಿಸುವ ಅವಧಿ ಪ್ರತಿ ತ್ರೈಮಾಸಿಕ ಕಾರ್ಮಿಕ ಮಾಯ 1ನೇ ತಾರೀಕಿನಿಂದ ಪ್ರಾರಂಭವಾಗಿ ಆಯಾ ಮಾಯ 15ನೇ ತಾರೀಕಿನವರೆಗೆ ಚಾಲ್ತಿಯಲ್ಲಿರುವುದಂತ ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ನೋಡಿ ಕೊಟ್ಟಿದ್ದಾರೆ, ಯಾವ ರೀತಿ ಒಂದು ಆಯ್ಕೆ ಮಾಡ್ತಾರಂತೆ. ಅರ್ಜಿದಾರ ಕನಿಷ್ಠ ವಿದ್ಯಾರ್ಥಿ 10ನೇ ತರಗತಿ ಅಥವಾ ಪ್ಲಸ್ ಆಗಿರತಕ್ಕಂದ್ರೆ PUC ಆಗಿರತಕ್ಕದ್ದು 10+2 ಅಂತ ಕೊಟ್ಟಿದ್ದಾರೆ. ಅಂದರೆ PUC ಆಗಿರತಕ್ಕದ್ದು. ಇತರೆ ಕರ್ನಾಟಕವನ್ನು ಕೇಂದ್ರದೊಂದಿಗೆ ಉದ್ದೇಶಿತ ಕೇಂದ್ರ ಅಂತರವು ಕೆಳಕಂಡ ಕನಿಷ್ಠ ಅಂತರವು ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಆ ಊರಲ್ಲಿ ಕರ್ನಾಟಕವನ್ನು ಇದ್ದರೆ ಅದಕ್ಕಿಂತ ನಿಮ್ಮ ಒಂದು ಅಂಗಡಿ ಎಷ್ಟು ದೂರ ಇರಬೇಕು, ಒಂದಕ್ಕೊಂದು ಅಂಗಡಿಗಳು ಎಷ್ಟು ದೂರದಲ್ಲಿ ಇರಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಯ ವಿಧ ಕಾಯ್ದುಕೊಳ್ಳಬೇಕಾದ ಕನಿಷ್ಠ ಅಂತರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಹಾನಗರ ಪಾಲಿಕೆ ಬೆಂಗಳೂರು, ಮೈಸೂರು, ಬೆಳಗಾವಿ, ಗುಲ್ಬರ್ಗ ಈ ರೀತಿಯಾಗಿ ಮಹಾನಗರ ಪಾಲಿಕೆ ಇರ್ತವೆ. ಕೆಲವೊಂದು ಸಿಟಿಗಳಲ್ಲಿ ಮಹಾನಗರ ಪಾಲಿಕೆ ಇರುವಂಥ ಕರ್ನಾಟಕವನ್ನು ಕೇಂದ್ರಗಳು 100 ಮೀಟರ್ ಅಂದರೆ 1 ಕಿಲೋಮೀಟರ್ ಅಂತ ಅರ್ಥ. ಇದು 1 KMPL 1 ಕಿಲೋಮೀಟರ್ ದೂರ ಇರಬೇಕು ಮಹಾನಗರ ಪಾಲಿಕೆಯಲ್ಲಿ. ನಗರಸಭೆ ತಾಲೂಕು ಮಟ್ಟದಲ್ಲಿ CMC ಅಂತ ಏನು ಕರಿತೀವಿ, ನಗರಸಭೆ CMCಯಲ್ಲಿ 700 ಮೀಟರ್ಗಿಂತ ದೂರ ಇರಬೇಕು. ಒಂದಕ್ಕೊಂದು ಕರ್ನಾಟಕವನ್ನು ಫ್ರಾಂಚೈಸಿಗಳು 700 ಮೀಟರ್ ದೂರ ಇರಬೇಕು. ಪುರಸಭೆ TMC ಅಂತ ಏನು ಕರಿತೀವಿ, ಅದು 500 ಮೀಟರ್ಸ್ಗೆ ದೂರ ಇರಬೇಕು. ಪಟ್ಟಣ ಪಂಚಾಯತ್ ಅಂತ ಕರಿತೀವಿ TP, ಪಟ್ಟಣ ಪಂಚಾಯತಿ 300 ಮೀಟರ್ ಅಂದರೆ 300 ಮೀಟರ್ ದೂರ ಇರಬೇಕು ಒಂದಕ್ಕೊಂದು ಅಂಗಡಿ ಅಂತ. ಇಷ್ಟು ದೂರದಲ್ಲಿ ಈ ಒಂದು ಅಂಗಡಿಗಳನ್ನು ನೀವು ಒಬ್ರಿಗೊಬ್ರು ಹಾಕಬೇಕು. ಪಕ್ಕದಲ್ಲಿ ಹಾಕ್ತೀವಿ ಅಂದರೆ ಅವರು ಕೊಡೋದಿಲ್ಲ, ಲೊಕೇಶನನ್ನು ನೋಡ್ಕೊತಾರೆ ಎಷ್ಟೆಷ್ಟು ದೂರ ಇದೆ ಹಳೆಯದಕ್ಕೆ ಹೊಸದಕ್ಕೆ ಅಂತ. ಪ್ರಸ್ತುತ ಗ್ರಾಮೀಣ ಕರ್ನಾಟಕವನ್ನು ಅಥವಾ CSC ಫ್ರಾಂಚೈಸಿ ಹೊಂದಿರುವ ಅರ್ಜಿದಾರರು ಆಯ್ಕೆಗೆ ಪರಿಗಣಿಸುತ್ತಿಲ್ಲ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಗ್ರಾಮವನ್ನು ಇತ್ತು, ನಿಮ್ಮದು ಕರ್ನಾಟಕವನ್ನು ಇತ್ತು, CSC ಇತ್ತು ಅಂದರೆ ಅಂಥವ್ರನ್ನ ಪರಿಗಣಿಸಬಾರ್ದು ಅಂತ ಕೊಟ್ಟಿದ್ದಾರೆ. ಆಯ್ಕೆಯಾದ ಫ್ರಾಂಚೈಸಿಯು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರದ ಚಟುವಟಿಕೆಗಳಲ್ಲಿ ಮಾತ್ರ ತೊಡಗಿಸಿಕೊಳ್ಳಬೇಕು. ಪ್ರಸ್ತಾಪಿತ ಕೇಂದ್ರದ ವಿಸ್ತೀರ್ಣ ಕನಿಷ್ಠ 150 ಚದರ ಅಡಿ ಇರತಕ್ಕಂಥ ಕೊಟ್ಟಿದ್ದಾರೆ. ನೋಡಿ, 150 ಚದರ ಅಡಿ ಒಂದು ಅಂಗಡಿಯನ್ನು ಇರಬೇಕು. 10x10 ಅಥವಾ 10x20 ಇದ್ರೂ ಕೂಡ ನಡೆಯುತ್ತೆ. ಅಂದರೆ 10 ಫೀಟು ಮತ್ತು 20 ಫೀಟು ಅಂತ ಅಂದ್ಕೊಳ್ಳಿ. 10x20, 20x20 ಇದ್ರೂ ನಡೆಯುತ್ತೆ. ಮಿನಿಮಮ್ 10x10 ಇರಲೇಬೇಕು. ನೋಡಿ, ಪರಿಗಣಿಸಬೇಕಾದ ಅಂಶಗಳು. ಕರ್ನಾಟಕವನ್ನು ಫ್ರಾಂಚೈಸಿ ಯಾರು ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಈ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ನೀವು. ಅರ್ಜಿದಾರರು ಅಧಿಸೂಚಿತ ಕೇಂದ್ರ ಸೇರಲ್ಪಡುವ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ನಿವಾಸಿಯಾಗಿದ್ದರೆ ಆಧಾರ್ ಪಡಿತರ ಚೀಟಿ, ಗುರುತಿನ ಚೀಟಿ, ದಾಖಲೆ ಪರಿಗಣಿಸಬಹುದು ಅಂತ ಕೊಟ್ಟಿದ್ದಾರೆ. ಪರಿಗಣಿಸುವ ಅಂಶಗಳು: ಲೋಕಲ್ ವ್ಯಕ್ತಿ ಆ ಒಂದು ಸ್ಥಳೀಯ ವ್ಯಕ್ತಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಅಂಕಗಳು 5 ಅಂತ ಕೊಟ್ಟಿದ್ದಾರೆ. ಮಹಿಳೆಯರು ಅಥವಾ ಲಿಂಗತ್ವ ಅಲ್ಪಸಂಖ್ಯಾತರಾಗಿದ್ದರೆ 2 ಮಾರ್ಕ್ಸನ್ನು ಕೊಡಲಾಗ್ತಾಯಿದೆ, ಅಂಶವನ್ನು ಕೊಡ್ತಾರೆ. ಅಂದರೆ ಒಂದು ಅಂಕಗಳನ್ನು ಮಾಡಿರ್ತಾರೆ, ಇದಿಷ್ಟಕ್ಕೆ ಇಷ್ಟು ಅಂಕ ಅಂತ. ಟೋಟಲ್ ಆಗಿ ಯಾರು ಎಷ್ಟು ಅಂಕಗಳನ್ನು ಪಡ್ಕೊತಾರೆ ಇದರಲ್ಲಿ ಅಂಥವರಿಗೆ ಈ ಒಂದು ಸೆಲೆಕ್ಷನನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 2 ಅಂಕ. ಆಧಾರ್ ಪ್ರಮಾಣೀಕೃತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ, ಅಂದರೆ ಆಧಾರ್ ಕಾರ್ಡ್ ಸರ್ಟಿಫಿಕೇಟ್ ಯಾರು ಬಂದಿರ್ತಾರೆ, ಆಧಾರ್ ಕಾರ್ಡ್ ಎಕ್ಸಾಮ್ ಯಾರು ಪಾಸ್ ಆಗಿರ್ತಾರೆ ಅಂಥವರಿಗೆ 2 ಅಂಕ ಕೊಡಲಾಗ್ತಾಯಿದೆ. ಕಂಪ್ಯೂಟರ್ ಕೋರ್ಸ್ ತರಬೇತಿ ಹೊಂದಿರುವ ಅಭ್ಯರ್ಥಿಗಳು ತರಬೇತಿ ಸಂಸ್ಥೆಗಳಿಂದ ಪಡೆದ ಪ್ರಮಾಣಪತ್ರ, ಅದಕ್ಕೆ 2 ಮಾರ್ಕ್ಸನ್ನು ಕೊಡಲಾಗ್ತಾಯಿದೆ. ಅಭ್ಯರ್ಥಿಯು ಕೇಂದ್ರ ಸ್ಥಾಪನೆಗೆ ಈಗಾಗಲೇ ಕಟ್ಟಡ ಹೊಂದಿದ್ದಲ್ಲಿ ವಿಸ್ತೀರ್ಣ ಕನಿಷ್ಠ 150 ಚದರ ಅಡಿ, ಮಾಲೀಕತ್ವದ ದಾಖಲೆ, ಬಾಡಿಗೆ ದಾಖಲೆ, ಭೌತಿಕ ಪರಿಶೀಲನೆ ಆಧರಿಸಿ 0.5 ಅಂಕನ್ನು ಕೊಡಲಾಗ್ತಾಯಿದೆ. ಸ್ವಂತ ಅಂಗಡಿ ಇದ್ದರೆ ಇನ್ನೂ ಉತ್ತಮ. ಬಾಡಿಗೆ ಇದ್ದರೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಕೊಡ್ತಾರೆ. ಇವಾಗ ಅಭ್ಯರ್ಥಿಯ ಪ್ರಸ್ತಾಪಿತ ಕಟ್ಟಡವು RCC ಮಾದರಿಯಲ್ಲಿದ್ದಾಗಿದ್ದಲ್ಲಿ ಭೌತಿಕ ಪರಿಶೀಲನೆ ಆಧರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಒಂದು ಅಂಗಡಿ RCC ಅಂದರೆ ಏನು ಸಿಮೆಂಟಿಂದ ಛತ್ ಇರುತ್ತಲ್ಲ, ಆ ಒಂದು RCC ಬಿಲ್ಡಿಂಗ್ ಆಗಿದ್ದರೆ ಮಾತ್ರ 0.5 ಅಂಕನ್ನು ಕೊಡಲಾಗ್ತಾಯಿದೆ. ಮತ್ತು ಬೇರೆ ಥರ ಟೀನ್ ಶೆಡ್ ಆಗಿರ್ಬೋದು, ಬೇರೆ ಬೇರೆ ಥರ ನೀವು ಮಾಡಿದರೆ ಅದಕ್ಕೆ 0 ಅಂಕನ್ನು ಕೊಡಲಾಗ್ತಾಯಿದೆ. ಮತ್ತು 8ನೇ ಪಾಯಿಂಟು, ಅಭ್ಯರ್ಥಿಯ ಪ್ರಸ್ತಾಪಿತ ಕಟ್ಟಡವು ನೆಲಮಹಡಿಯಲ್ಲಿದ್ದರೆ ಭೌತಿಕ ಪರಿಶೀಲನೆ ಅಂತ ಕೊಟ್ಟಿದ್ದಾರೆ. ನೋಡಿ, ಗ್ರೌಂಡ್ ಫ್ಲೋರ್ ಇದ್ದ ನೆಲಮಹಡಿಯಲ್ಲಿದ್ದರೆ ಅದಕ್ಕೆ 0.5 ಅಂತ ಕೊಟ್ಟಿದ್ದಾರೆ. ಮೇಲೆ ಇರಬಾರ್ದು, ಆಲ್ಮೋಸ್ಟ್ ಅಂಗಡಿಗಳನ್ನು ಕೆಳಗೆ ಇರಬೇಕು, ಮೇಲೆ ಮಾಡ್ಕೋಬೇಡಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ.
IT ಸೌಕರ್ಯಗಳ ಲಭ್ಯತೆ, ಕಂಪ್ಯೂಟರ್ ಸಿಸ್ಟಮು, ಪ್ರಿಂಟರು, ಬಯೋಮೆಟ್ರಿಕ್ ಸಾಧನ, ಇಂಟರ್ನೆಟ್ ಸಂಪರ್ಕ ಮತ್ತು UPS ಹೊಂದಿದ್ದರೆ ಭೌತಿಕ ಪರಿಶೀಲನೆ. ಅದಕ್ಕೂ ಕೂಡ ನಿಮ್ಮ ಹತ್ರ ಸುಸಜ್ಜಿತವಾದ ಸಿಸ್ಟಮ್ಗಳು, ಪ್ರಿಂಟರ್ಗಳು, ಬಯೋಮೆಟ್ರಿಕ್ ತಂಬುಗಳು, ಇಂಟರ್ನೆಟ್ ವ್ಯವಸ್ಥೆ, ಕೂಡೋಕೆ ವ್ಯವಸ್ಥೆ, ಚೇರ್ಗಳ ವ್ಯವಸ್ಥೆ, ಅಂಗಡಿ ಕಂಪ್ಲೀಟಾಗಿ ಸೆಟಪ್ ಆಗಿ ನೀವು ಮಾಡ್ಕೊಂಡಿದ್ದರೆ ಅದಕ್ಕೆ 0.5 ಅಂಕಗಳನ್ನು ಕೊಡಲಾಗ್ತಾ ಇದೆ. ಈ ರೀತಿಯಾಗಿ ಒಂದು ಅಂಕಗಳನ್ನು ಇಟ್ಟಿದ್ದಾರೆ, ಮಾರ್ಕ್ಸನ್ನು ಇಟ್ಟಿದ್ದಾರೆ. ಈ ರೀತಿ ಯಾವ ಅಂಗಡಿ ಹೊಂದಿರುತ್ತೆ ಅಂಥವರಿಗೆ ಇವೆಲ್ಲ ಮಾರ್ಕ್ಸನ್ನು ಕೊಟ್ಟು ಇದು ಮಾಡ್ತಾರೆ. ನೋಡಿ, ಇನ್ನೂ 2 ಅಂಶಗಳಿದ್ದಾವೆ. ನಾಗರಿಕ ಸೌಕರ್ಯಗಳ ಲಭ್ಯತೆ, ಕುಳಿತುಕೊಳ್ಳಲು ಕುರ್ಚಿಗಳು, ಆವಾಗಲೇ ಹೇಳಿದೆ ನಿಮಗೆ, ಕುರ್ಚಿಗಳು ಬೇಕು, ಫ್ಯಾನು, ಕುಡಿಯುವ ನೀರು ಸೌಲಭ್ಯ ಈ ರೀತಿಯಾಗಿದ್ದರೆ ಚೆನ್ನಾಗಿದ್ದರೆ ಅದಕ್ಕೂ 0.5 ಅಂಕನ ಕೊಡಲಾಗ್ತಾ ಇದೆ. ಉದ್ದೇಶಿತ ಕೇಂದ್ರದ ಕರ್ನಾಟಕ ಕೇಂದ್ರದ ನಡುವಿನ ನಿಗದಿತ ಅಂತರಕ್ಕಿಂತ ಹೆಚ್ಚುವರಿ ಅಂತರ ಹೊಂದಿದ್ದಲ್ಲಿ ಇತರೆ ಕರ್ನಾಟಕ ಕೇಂದ್ರಗಳ ಹೆಚ್ಚುವರಿ ಅಂತರದ ಪ್ರತಿ 500 ಮೀಟರ್ಗೆ 0.5 ಅಂಕಗಳನ್ನು ನೀಡುವುದು. ಗರಿಷ್ಠ 2 ಪಾಯಿಂಟ್ ಅಂಕಗಳನ್ನು ಮೀರದಂತೆ ಭೌತಿಕ ಪರಿಶೀಲನೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ 2.5 ಅಂಕಗಳನ್ನು ಕೊಡ್ತಾರೆ. ಅಂದರೆ ಉದ್ದೇಶಿತ ಕೇಂದ್ರದ ಕರ್ನಾಟಕ ಕೇಂದ್ರಗಳ ನಡುವಿನ ನಿಗದಿತ ಅಂತರಕ್ಕಿಂತ ಹೆಚ್ಚುವರಿ ಅಂತರ ಹೊಂದಿದ್ದಾರೆ. ಅಂದರೆ ಅವರು ಮಿನಿಮಮ್ ಇಷ್ಟಂತ ಕೊಟ್ಟಿರ್ತಾರೆ, 1 ಕಿಲೋಮೀಟ್ರು, 500 ಮೀಟ್ರು, 300 ಮೀಟರ್ ಅಂತ. ಅದಕ್ಕಿಂತ ನಿಮಗೆ ದೂರ ಆಗಿದ್ದರೆ ಅಂಥವಕ್ಕೆ ಹೆಚ್ಚುವರಿ ಅಂತರದಲ್ಲಿ ಪ್ರತಿ 500 ಮೀಟರ್ಗೆ ಅಂದರೆ ಎಷ್ಟು ದೂರ ಇರುತ್ತೆ ಅಷ್ಟು ದೂರಕ್ಕೆ 0.5 ಅಂಕಗಳನ್ನು ಕೊಡಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಗರಿಷ್ಠ 2.5 ಅಂಕನ್ನು ಕೊಡೋ. ಅಂದರೆ ಭಾಳ ನಿಗದಿಕ್ಕಿಂತ ಹೆಚ್ಚಿನ ದೂರ ಇದ್ದರೆ ನಿಮಗೆ ಇನ್ನೂ 2.5 ಪಾಯಿಂಟ್ ಹೆಚ್ಚಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಗರಿಷ್ಠ ಒಟ್ಟು 18 ಅಂಕವನ್ನು ಮಾಡಿದ್ದಾರೆ. 18 ಅಂಕ ಯಾರು ಪಡ್ಕೊತಾರೆ ಅಂಥವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವರನ್ನು ಸೆಲೆಕ್ಟ್ ಮಾಡುವ ಚಾನ್ಸಸ್ ಇರುತ್ತೆ. ನೀವು ಕೂಡ ಈ ರೀತಿಯಾಗಿ ಸೆಟಪ್ಪನ್ನು ಮಾಡ್ಕೊಳ್ಳಿ. ದೂರ ಇರಬೇಕು, ಆ ರೀತಿಯಾಗಿ ನೋಡ್ಕೊಳ್ಳಿ. ಅದಾದ ನಂತರ ಮತ್ತೆ ಇಲ್ಲಿ ಕರ್ನಾಟಕ ಫ್ರಾಂಚೈಸಿಯನ್ನು ಕೇಂದ್ರದ ನಿಷ್ಕ್ರಿಯಗೊಳಿಸುವಿಕೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಕರ್ನಾಟಕ ಕೇಂದ್ರವನ್ನು ಸ್ಟಾಪ್ ಮಾಡೋದು ಯಾವಾಗ ಅಂದರೆ, ನಿಮಗೆ ಇನ್ ಕೇಸ್ ಕೊಟ್ಟಿದ್ದರು ಅದನ್ನು ನಿಮ್ಗೆ ಯಾವಾಗ ಸ್ಟಾಪ್ ಮಾಡ್ತಾರೆ, ಬಂದ್ ಮಾಡ್ತಾರೆ ಅಂದರೆ ಕರ್ನಾಟಕ ಕೇಂದ್ರದಲ್ಲಿ ಕನಿಷ್ಠ ವಹಿವಾಟುಗಳು ಟ್ರಾನ್ಸಾಕ್ಷನ್ ಲೋ ಇದ್ದರೆ ಮಾತ್ರ ನಿಮಗೆ ಒಂದು ಐಡಿಯನ್ನು ಬಂದ್ ಮಾಡ್ತಾರೆ. ಕರ್ನಾಟಕ ID ಫ್ರಾಂಚೈಸಿಯು ರಾಜೀನಾಮೆ ಅಂಗೀಕೃತಗೊಂಡಿದ್ದಲ್ಲಿ ಬಂದ್ ಮಾಡಲಾಗ್ತದೆ. ಫ್ರಾಂಚೈಸಿ ಮರಣ ಹೊಂದಿದ್ದಲ್ಲಿ ಅಂದರೆ ಆ ವ್ಯಕ್ತಿ ಮರಣ ಹೊಂದಿದರೆ ಆ ಒಂದು ಫ್ರಾಂಚೈಸಿಯನ್ನು ಬಂದ್ ಮಾಡ್ತಾರೆ. ಕೇಂದ್ರ ಅಮಾನತುಗೊಂಡಿದ್ದರೆ ಏನಾದರೂ ನಿಮಗೆ ಫ್ರಾಡ್ ಮಾಡಿ ಆ ಒಂದು ಕೇಂದ್ರವನ್ನು ಡಿಸ್ಮಿಸ್ ಅಮಾನತನ್ನು ಮಾಡಿದಾಗ ಮಾತ್ರ ಆ ಒಂದು ಕೇಂದ್ರ ಬಂದ್ ಆಗುತ್ತೆ ಅಂತ ಹೇಳ್ಬೋದು. ನಿಷ್ಕ್ರಿಯ ಕೇಂದ್ರಗಳ ಕನಿಷ್ಠ ವಹಿವಾಟನ್ನು ಕೊಟ್ಟಿದ್ದಾರೆ. ಆಯಾ ಜಿಲ್ಲೆಗಳಲ್ಲಿ ಒಂದು ತಿಂಗಳಿನಲ್ಲಿ ನಡೆದ ಒಟ್ಟು ವಹಿವಾಟುಗಳ ಸಂಖ್ಯೆ ಅದನ್ನು ಪರಿಗಣಿಸ್ತಾರೆ. ಒಂದು ತಿಂಗಳಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾನೆ ಅಂತ ನೋಡ್ತಾರೆ ಕೇಂದ್ರ ಕೊಟ್ಟ ಮೇಲೆ. ಆಯಾ ತಿಂಗಳಿಗೆ ಶೂನ್ಯ ವಹಿವಾಟುಗಳನ್ನು ದಾಖಲಿಸಿಲ್ಲದ ಕೇಂದ್ರಗಳ ಒಟ್ಟು ಸಂಖ್ಯೆ ಇಂಟು 30% ಅಂತ ನೋಡ್ತಾರೆ. ಅದನ್ನು ಲೆಕ್ಕ ಹಾಕಿ ನಿಮಗೆ ಈ ಒಂದು ಕೇಂದ್ರವನ್ನು ಸ್ಟಾಪ್ ಮಾಡ್ತಾರೆ ಅಂದರೆ ನಿಲ್ಲಿಸ್ತಾರೆ ಅಲ್ಲಿಗೆ. ಹಾಗಾಗಿ ನೀವು ಹೆಚ್ಚಿನ ಒಂದು ಟ್ರಾನ್ಸಾಕ್ಷನ್ನ ಮಾಡಬೇಕು ಅಂದಾಗ ಮಾತ್ರ ನಿಮ್ಮ ಒಂದು ಫ್ರಾಂಚೈಸಿ ಕಂಟಿನ್ಯೂ ಆಗಿ ನಡೀತೀವಿ ಅಂತಲೇ ಹೇಳ್ಬೋದು. ಫ್ರಾಂಚೈಸಿ ರಾಜೀನಾಮೆ ಪ್ರಕರಣ, ಮರಣ ಪ್ರಕರಣ ಇವೆಲ್ಲ ಡಿಟೇಲ್ ಆಗಿ ಇರುತ್ತೆ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ನೋಡ್ಕೊಳ್ಳಿ. ಯಾಕಂದರೆ ಎಲ್ಲನೂ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಆದ್ದರಿಂದ ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಈ ಒಂದು ಕರ್ನಾಟಕವನ್ನಿಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಜಿ ಇದೆ, ನಿಮ್ಮ ಒಂದು ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ಅರ್ಜಿಯನ್ನು ಹಾಕೋದು ತಿಳಿಸ್ಕೊಡ್ತೇನೆ. ಮುಂಚೆ ಹಳೆಯ ವೆಬ್ಸೈಟ್ನಲ್ಲಿತ್ತು, ಇವಾಗ ಹೊಸ ವೆಬ್ಸೈಟ್ನಲ್ಲಿ ಮಾಡಿದ್ದಾರೆ. ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ 16ನೇ ತಾರೀಕು ಅರ್ಜಿ ಪ್ರಾರಂಭ ಆಗುತ್ತೆ, ಆವಾಗ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ತಿಳಿಸ್ಕೊಡ್ತೇನೆ. ಇದಿಷ್ಟು ಒಂದು ಕರ್ನಾಟಕವನ್ನು ಫ್ರಾಂಚೈಸಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ಡೌಟ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೇನೆ. ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಿ ಬಂದು ಕೂಡ ನೀವು ಮೆಸೇಜನ್ನು ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.